ಗಾಯ್ಸ್ ನಾನು ಇವತ್ತು ತುಂಬಾ ಹೈಪ್ ಮಾಡಿರೋ ಗಾಡಿ RTX 311 ಟೆಸ್ಟ್ ಡ್ರೈವ್ ತಗೊಳಕ್ ಬಂದಿದ್ದೀನಿ. ಸಕ್ಕತ್ತಾಗೆ ಇದೆ ಗುರು ಗಾಡಿ ಇದು ಆಕ್ಚುಲಿ ಬೇಸ್ ವೇರಿಯಂಟ್. ಹಾಗೆ ಸೀಟ್ ಕಂಫರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿಯನ್ ಸೀಟ್ ಅಂತೂ ಬ್ಯೂಟಿಫುಲ್ ಆಗಿದೆ ಗುರು. ಇಲ್ಲಿ ಆರಾಮಾಗಿ ಇಟ್ಕೊಂಡು ಹಿಂಗ್ ಕುತ್ಕೋಬಹುದು. ಅರ್ಥ ಆಯ್ತು ಅನ್ಸುತ್ತೆ. ಹಾರ್ನ್ ಸೌಂಡ್ ಕೇಳೋಣ. ಇದರ ಟೈಯರ್ ನೋಡ್ ಗುರು, ಅಬ್ಬಬ್ಬಾ ಕರೆಕ್ಟ್ ಆಗಿ ನಾನು ಕೈ ಸೈಜ್ ಇದೆ ಗುರು. ಹಾಗೆ TVS ರೇಸಿಂಗ್ ಹೊಸ ಇಂಜಿನ್, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ನೋಡೋಣ, ಟೆಸ್ಟ್ ಡ್ರೈವ್ ಮಾಡೋಣ. ಟೆಸ್ಟ್ ಡ್ರೈವ್ ಮಾಡಿ ನಮ್ಗೆ ಏನಾದ್ರು ತಗೊಳ್ಬೇಕು ಅಂತ ಆಸೆ ಹುಟ್ಟಿದ್ರೆ ತಗೊಳ್ಳೋಣ. ಬಟ್ ಎಲ್ಲ ಓಕೆ, ನನ್ನ ನೈಟ್ ಸಾಲುತ್ತಾ? ಲೈಟ್ ಅಲ್ಲಿ ಓಕೆ, ಬಟ್ ಹಂಸಲ್ ಏನಿದೆ ಅಲ್ವಾ, ಹಂಸಲ್ ಹೋದ್ರೆ ನಿಮ್ಗೆ ಫೀಲ್ ಆಗಲ್ಲ ಗಾಡಿ. ಪರವಾಗಿಲ್ಲ ಗುರು, ನಾನು 5.7 ಇದ್ದೀನಿ. ನನ್ನ ಕಾಲ್ ನೋಡಿ ಅಲ್ಲಿ ಕರೆಕ್ಟ್ ಆಗಿ ನೆಲಕ್ಕೆ ಫ್ಲಾಟ್ ಇಲ್ಲ, ಒಂದ್ ಚೂರ್ ಮೇಲಿದೆ. ಬಟ್ ಐ ಕ್ಯಾನ್ ಮ್ಯಾನೇಜ್. ವೈಡ್ ಹ್ಯಾಂಡಲ್ ಬಾರ್ ಸಿಗುತ್ತೆ ನಿಮ್ಗೆ. ಈ ಬೈಕ್ ಓಡಿಸಿ ನೋಡಿದಾಗ ಇವಾಗ ರಿಯಾಲಿಟಿ ಗೊತ್ತಾಗೋದು. ರೈಟ್ ಬ್ರೇಕ್ ಹೊಡಿದ್ರೆ ಫ್ರಂಟ್ ಸ್ವಲ್ಪ ಹಿಂಗ ಗುರು ಹಂಪೆ ಫೀಲ್ ಆಗ್ತಿಲ್ಲ ಗುರು ನನಗೆ. ಎಷ್ಟು ಸಸ್ಪೆನ್ಷನ್ ಇದ್ರೆ ಸ್ಮೂತ್ ಆಗಿದೆ ಅಂದ್ರೆ, ನೀವು ಈ ವೇರಿಯಂಟ್ ತಗೊಂಡ್ರೆ ಇಷ್ಟು ಸ್ಮೂತ್ ಆಗಿದೆ. ಇನ್ನು BTO ವೇರಿಯಂಟ್ ತಗೊಂಡ್ಬಿಟ್ರೆ ನೀವೇ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, ಸ್ಲಿಪ್ ಆನ್ ಕ್ಲಚ್ ಇದೆ. ಗೈಸ್ ಈ ಗಾಡಿ ಬರೀ ಇದು ಒಂದಕ್ಕಲ್ಲ, ನೀವು ಟೂರಿಂಗ್ ಹೋಗ್ಬೋದು, ಆಫ್ ರೋಡಿಂಗ್ ಹೋಗ್ಬೋದು, ಅಡ್ವೆಂಚರ್ ಏನ್ ಬೇಕಾದ್ರೆ ತಗೊಂಡು ಹೋಗ್ಬೋದು. ನೀವು ನೋಡಿ ಪೊಲೀಸ್ ಅನ್ಕೊಂಡ್ಬಿಟ್ನಲ್ಲ ಇದ್ರು. 299cc ಗಾಡಿಗೆ 35.5 BHP ಪವರ್ ಇದೆ, 28.5 ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಗುರು. ಮೈಲೇಜ್ ಇಲ್ಲಿ 10 ತೋರಿಸ್ತಾ ಇದೆ, ಹಂಗಂತ 10 ಅನ್ಕೋಬೇಡಿ. ಆಕ್ಚುಲಿ ಇದ್ರ ಆವರೇಜ್ ಮೈಲೇಜ್ ಬಂದು 30ರಿಂದ 35 ಅಂತ ಕಂಪ್ನಿ ಹೇಳ್ತಾರೆ. ಬಟ್ ತಗೊಂಡು ಫಸ್ಟ್ ಸರ್ವಿಸ್ ಆಗೋ ತನಕ ಯಾರು ಓಡಿಸ್ತಾರೋ ಫಸ್ಟ್ ಅವರಿಗೆ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈ ಗಾಡಿನ ನೀವು ಡಿಸೆಂಬರ್ ಮುಗಿಯೋ ತನಕ ತಗೊಳಕ್ ಹೋಗ್ಬಿಡಿ. ಜನವರಿಯಿಂದ ಈ ಗಾಡಿನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ರೀಸನ್ ಏನಂದ್ರೆ, ಇವಾಗ ನೀವು ಇದೇ ಗಾಡಿನ ವಾಪಸ್ ರೀಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ಗೆ 25 ಮಾಡಲ್ ಆಗುತ್ತೆ ಗಾಡಿ. 26 ಮಾಡಲ್ ಆದ್ರೆ ನಿಮ್ಗೆ ತಾನೇ ಪ್ರಾಫಿಟ್. ಇದು ಯಾವುದೇ ತರ ಪೇಡ್ ಪ್ರಮೋಷನ್ ಕೂಡ ಅಲ್ಲ. ನನ್ನ ಪರ್ಸನಲಿ ನಾನು ಟೆಸ್ಟ್ ಡ್ರೈವ್ ಮಾಡಬೇಕು, ಈ ಗಾಡಿನ ತಗೊಳ್ಬೇಕು ಅಂತ ಆಸೆ ಇತ್ತು. ಈ ಗಾಡಿ ಓಡಿಸಿದಂಗೆ ನನಗೆ 1% ಕೂಡ ಸ್ಟ್ರೆಸ್ ಅನ್ನೋದು ಫೀಲ್ ಆಗ್ತಾ ಇಲ್ಲ. ಫಸ್ಟ್ ಗೇರ್ ಅಲ್ಲಿ ಎಷ್ಟು ಹೋಗುತ್ತೆ ನೋಡೋಣ. ಇಂಜಿನ್ ಅಲ್ಲಿ ನನಗೆ ನಾಯ್ಸ್ ಕಾಣಿಸ್ತು. ಬಟ್ ಯಾವಾಗ ಅಂತಂದ್ರೆ, ನೀವು ಬೇಕಾಗಿರೋ RPM ಕಿಂತ ಜಾಸ್ತಿ ರೇವ್ ಮಾಡಿದಾಗ 100% ಇಂಜಿನ್ ನಾಯ್ಸ್ ಕೇಳ್ತಾ ಇದೆ. ಬಟ್ ನಿಜ ಹೇಳ್ತೀನಿ, ಸಖತ್ ಸ್ಮೂತ್ ಆಗಿ ಖುಷಿಯಿಂದ ಓಡಾಡ್ಸೋದಕ್ಕೆ ಇದಕ್ಕಿಂತ ಬೆಸ್ಟ್ ಒಳ್ಳೆ ಗಾಡಿ ಯಾವುದು ಇಲ್ಲ ಅಂತ ಹೇಳ್ತೀನಿ ಈ ಬಜೆಟಲ್ಲಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ಗಾಡಿ ವರ್ತ್ ಫಾರ್ ಮನಿ ಇದೆ. ಈ ಗಾಡಿ ಥ್ರಾಟ್ಲ್ ಸೌಂಡ್ ಕೇಳೋಣ. ಇದರಲ್ಲಿ ರೈಡಿಂಗ್ ಮೋಡ್ಸ್ ಇದಾವೆ. ಅರ್ಬನ್, ರೈನ್, ಟೂರ್, ರ್ಯಾಲಿ 4 ಇದಾವೆ. ಯಾವ್ದ್ರಲ್ಲಿ ಬೇಕಾದ್ರೆ ಓಡಿಸಬಹುದು ನೀವು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆ, ಕ್ವಿಕ್ ಶಿಫ್ಟರ್ ಆಫ್ ಮಾಡಿದ್ದಾರೆ. ಮೇ ಬಿ ಇದು ಟೆಸ್ಟ್ ಡ್ರೈವ್ ವೆಹಿಕಲ್ ಆಗಿರೋದ್ರಿಂದ ಅನ್ಸುತ್ತೆ. ಹಾಗೆ 5 ಇಂಚ್ ಡಿಸ್ಪ್ಲೇ ಕೊಡೋ ಬದಲು 6 ಇಂಚು 7 ಇಂಚು ಕೊಟ್ಟಿದ್ದಾರೆ, ಇನ್ನ ಬ್ಯೂಟಿಫುಲ್ ಆಗಿರೋದು. ಬಟ್ ಇದರಲ್ಲಿ ನನಗೆ ನೆಗೆಟಿವ್ ಅಂತ ಅನ್ಸಿದಂದ್ರೆ, ಇಂಜಿನ್ ಸ್ವಲ್ಪ ನಾಯ್ಸ್ ಬರೋ ತರ ಫೀಲ್ ಆಯ್ತು. ಅದು ಯಾವಾಗ ಅಂದ್ರೆ, ಫಸ್ಟ್ ಗೇರ್ ಅಲ್ಲಿ ಫುಲ್ ಥ್ರಾಟಲ್ ಕೊಟ್ಟಾಗ. ಹಾಗೆ ಟ್ಯಾಂಕ್ ಕೆಪಾಸಿಟಿ ಗೊತ್ತಲ್ವಾ, 12 ಲೀಟರ್ ಎಲ್ಗೂರು ಸಾಲುತ್ತೆ. ಬಟ್ ನನಗೆ ಇನ್ನೊಂದು ಬೇಜಾರು ಏನಂದ್ರೆ, ಈ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಈ ಕಲರ್ ಕೊಟ್ಟಿದ್ದು ಬೇಸಿಕ್ ವೇರಿಯಂಟ್ ಅಲ್ಲಿ ಮಾತ್ರ. ಬಟ್ ಬೇರೆ ವೇರಿಯಂಟ್ ಅಲ್ಲೂ ಕೊಡ್ಬೋದಿತ್ತು. ಈ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕೆಸರಾದ್ರೆ ಗೊತ್ತಾಗುತ್ತೆ, ಅದೊಂದು ಬಿಟ್ರೆ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗಾಡಿ.